ಸೌತ್ ಸಿನಿಮಾ ರಂಗದಲ್ಲಿ 10 ವರ್ಷಗಳ ಕಾಲ ಬಾಲನಟಿಯಾಗಿ ಆಳಿದವರು ನಟಿ ಬೇಬಿ ಶ್ಯಾಮಿಲಿ. ಏನೂ ತಿಳಿಯದ ವಯಸ್ಸಿನಲ್ಲೇ ಬಣ್ಣದ ಲೋಕಕ್ಕೆ ಬಂದ ಈ ಪುಟಾಣಿ ಸಿನಿಮಾ ರಂಗದಲ್ಲಿ ಛಾಯೆಯನ್ನ ಮೂಡಿಸಿದರು. ಇಡೀ ಸಿನಿರಂಗವೇ ಒಮ್ಮೆ ಇವರತ್ತ ತಿರುಗಿ ನೋಡುವಂತೆ ಅಭಿನಯ ಮಾಡುತ್ತಿದ್ದರು. ಕೇರಳದ ತಿರುವಲ್ಲಿ ಮೂಲದ ಶ್ಯಾಮಿಲಿ ಕೇವಲ 2 ವರ್ಷದವರಾಗಿದ್ದಾಗಲೇ ಸಿನಿಮಾ ಲೋಕಕ್ಕೆ ಆಗಮಿಸಿದರು. 1989ರಲ್ಲಿ ತಮಿಳಿನ ರಾಜನ ದಾಯ್ ಚಿತ್ರದ ಮೂಲಕ ನಟನೆಯನ್ನ ಆರಂಭಿಸಿದರು. ಅದಾದ ಮೇಲೆ ತಮಿಳಿನಲ್ಲಿ ಅಂಜಲಿ ಸಿನಿಮಾದ ಮೂಲಕ ಎಂಟ್ರಿ ಕೊಟ್ಟು ಗಮನ ಸೆಳೆದರು. ಕೇವಲ 3 ವರ್ಷದವರಾಗಿದ್ದಾಗಲೇ ಮಾಲುಟಿ ಚಿತ್ರದಲ್ಲಿ ಪ್ರಧಾನ ಪಾತ್ರದಲ್ಲಿ ನಟಿಸಿ ಸೈ ಎನಿಸಿಕೊಂಡರು. ಮತ್ತೆ ಆಡಿತು ಕೋಗಿಲೆ ಚಿತ್ರದ ಮೂಲಕ 1990ರಲ್ಲಿ ಕನ್ನಡಕ್ಕೂ ಆಗಮಿಸಿದರು. ಇದಾದ ನಂತರ ಸೌತ್ನ ಬಹುತೇಕ ಸಿನಿಮಾಗಳಲ್ಲಿ ಬಾಲನಟಿಯಾಗಿ ನಟಿಸಿದರು. ಕನ್ನಡದಲ್ಲಿ ಭೈರವಿ, ಶ್ವೇತಾಗ್ನಿ, ಕಾದಂಬರಿ, ಶಾಂಭವಿ, ದ್ರಾಕ್ಷಾಯಣಿ, ಮಕ್ಕಳ ಸಾಕ್ಷಿ, ಚಿನ್ನ ನೀ ನಗುತ್ತಿರು, ಭುವನೇಶ್ವರಿ, ಕರುಳಿನ ಕುಡಿ, ಜಗದೀಶ್ವರಿ ಸೇರಿ ಹಲವಾರು ಸಿನಿಮಾಗಳಲ್ಲಿ ನಟಿಸಿ ಖ್ಯಾತಿ ಗಿಟ್ಟಿಸಿಕೊಂಡರು. 1989ರಿಂದ 2000ವರೆಗೆ ಬಾಲನಟಿಯಾಗಿ ನಟಿಸಿದ ಶ್ಯಾಮಿಲಿ ಇದಾದ ಮೇಲೆ ನಾಯಕಿಯಾಗಿಯೂ ಎಂಟ್ರಿ ಕೊಟ್ಟರು. ನಾಯಕ ನಟಿಯಾಗಿ ತಮಿಳಿನ ಹೊಯ್ ಚಿತ್ರದಲ್ಲಿ, ಮಲಯಾಳಂನ ವಲ್ಲೆಂ ತಟ್ಟಿ ಪುಲ್ಲೆಂ ತಟ್ಟಿ, ತಮಿಳಿನ ವೀರ ಶಿವಾಜಿ, ತೆಲುಗಿನ ಅಮ್ಮಮ್ಮ ಗಾರಿಲು ಸಿನಿಮಾಗಳಲ್ಲಿ ನಟಿಸಿದ್ದರು. ನಂತರ ಯಾವ ಸಿನಿಮಾದಲ್ಲೂ ನಟಿಸಲಿಲ್ಲ. ನಾಯಕಿಯಾಗಿ ನಟಿಸಿದ ಸಿನಿಮಾಗಳು ಹಿಟ್ ಆಗಲಿಲ್ಲ. ಆ ಕಾರಣಕ್ಕಾಗಿ ನಟನೆಯಿಂದ ಶ್ಯಾಮಿಲಿ ದೂರ ಉಳಿದರು. ಬೇಬಿ ಶ್ಯಾಮಿಲಿಗೆ ಸದ್ಯ 36 ವರ್ಷ ವಯಸ್ಸು. ಚೆನ್ನೈನಲ್ಲಿ ವಾಸವಿದ್ದು ಸ್ಟಿಲ್ ಸಿಂಗಲ್ ಆಗೇ ಇದ್ದಾರೆ. ನಟಿಯಾಗಿ ಹೆಸರು ಮಾಡಿರುವ ಶ್ಯಾಮಿಲಿ ಪೇಂಟಿಂಗ್ ಮಾಡುತ್ತಿದ್ದಾರೆ. ಇವರೊಳಗೆ ಒಬ್ಬ ಅತ್ಯುತ್ತಮ ಚಿತ್ರ ಕಲಾವಿದೆಯೂ ಇದ್ದಾಳೆ. ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ಅವುಗಳ ಫೋಟೋಗಳನ್ನು ಶೇರ್ ಮಾಡುತ್ತಿರುತ್ತಾರೆ. ಇದಿಷ್ಟು ಬೇಬಿ ಶ್ಯಾಮಿಲಿ ಅವರ ಪರಿಚಯವಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.